ಸಿದ್ದರಾಮಯ್ಯ ಅವರು ಕೊಡ್ತಿರುವಂತಹ ಭಾಗ್ಯಗಳ ಬಗ್ಗೆ ನೀವೇನ್ ಮಾತಾಡ್ತೀರಿ? ಅವನು ದೊಡ್ಡ ಕಳ್ಳ, ದುಡ್ಡು ಮಾಡ್ಕೊಂಡು ಆರಾಮಾಗಿ ಅವರು ದುಡ್ಡು ಮಾಡಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡ್ತಾವ್ರು. ಖಜಾನೆಗೆ ಹಣ ಮುಗಿಯೋವರೆಗೂ ನೋಡ್ಬೋದು ಮೇಡಮ್, ಆಮೇಲೆ ನೋಡೋಣ. ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು, ವ್ಯಾಪಾರದವ್ರಿಗೆಲ್ಲ ಲಾಸ್. ಇಲ್ಲಿ ದೇಶನೇ ಹಾಳು ಮಾಡ್ಬಿಟ್ರಿ. ಈಗ ನಾವು ಕುಡಿಯೋದು 100 ರೂಪಾಯಿ, 130 ರೂಪಾಯಿ ಮಾಡೋರು ಇಲ್ಲಿ. ಪ್ರಧಾನಿ ಅವರು ಯಾರಾದ್ರೆ ಉತ್ತಮ ಅಂತ? ನರೇಂದ್ರ ಮೋದಿ 100% ಅವರೇ ಆಗೋದು, ಅವರೇ ಆಗ್ಬೇಕು. ಯಾಕೆ ಮೋದಿ ಅವರು ಆಗ್ಬೇಕು? ಈಗ ಈ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ನಮ್ಮ ದೇಶದಲ್ಲೆಲ್ಲ ರಾಜ್ಯದಲ್ಲಿ ಬಿಜೆಪಿನೇ ಇರಬೇಕಾಗಿತ್ತು. ನಿಮ್ ಪ್ರಕಾರ ಬೆಲೆ ಏರಿಕೆ ಆಗಿದೆ ಅಂತ ಅನ್ಸುತ್ತಾ? ಖಂಡಿತ ಆಗಿದೆ. ಈಗ ಆರ್ಥಿಕ ಪರಿಸ್ಥಿತಿಗೆ ಬೆಲೆ ಏರಿಕೆ ಆಗ್ಲೇಬೇಕಿತ್ತು, ಆಗಿದೆ. ಕೊರೋನಾ ಬಂದಿರಬಹುದು, ಕೊರೋನಾದಿಂದ ಎಷ್ಟೋ ಜನಕ್ಕೆ ಏಟ್ ಬಿದ್ದಿದೆ. ಅದನ್ನ ನಿಭಾಯಿಸಬೇಕು ಅಂದ್ರೆ ಏರಿಕೆ ಆಗ್ಲೇಬೇಕು. ಮೋದಿ ಅವರು ಪ್ರಧಾನ ಮಂತ್ರಿ ಆದ್ರೆ ಎಕ್ಸ್ಪೆಕ್ಟೇಷನ್ ಏನಿದೆ ನಿಮ್ಗೆ? ದೇಶ ಉಳಿಯುತ್ತೆ ಅನ್ನೋ ಒಂದು ಭರವಸೆ ಇದೆ. ಇನ್ನೇನು ಹಲವೇ ತಿಂಗಳುಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಪ್ರಧಾನಿ ಅವರು ಯಾರಾದ್ರೆ ಉತ್ತಮ ಅಂತ ನಿಮ್ಗೆ ಅನಿಸ್ತಾ ಇದೆ? ನರೇಂದ್ರ ಮೋದಿ 100% ಅವರೇ ಆಗೋದು, ಅವರೇ ಆಗ್ಬೇಕು. ಯಾಕೆ ಮೋದಿ ಅವರು ಆಗ್ಬೇಕು? ಯಾಕಂದರೆ ಈ ದೇಶದ ನಮ್ಮ ಬೆಳವಣಿಗೆ ನೋಡಿದ್ರೆ ಈಗ ಈ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ನಮ್ಮ ದೇಶದಲ್ಲೆಲ್ಲ ರಾಜ್ಯದಲ್ಲಿ ಬಿಜೆಪಿನೇ ಇರಬೇಕಾಗಿತ್ತು, ಇಲ್ಲ. ಆದರೆ ದೇಶದಂತೂ ಬಿಜೆಪಿ ಇರಲೇಬೇಕು 100%. ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಲಿ ಅಥವಾ ರಾಹುಲ್ ಗಾಂಧಿ ಅವರಾಗಿರಲಿ, ಯಾಕೆ ಆಗಬಾರ್ದು? ಅವ್ರ ದೇಶ ನಡೆಸೋಕ್ಕಾಗಲ್ಲ ಮೇಡಮ್. ಅವರ ಕುಟುಂಬ ನೋಡ್ಕೋಬೋದು, ಅವರ ಮನೆತನ ನೋಡ್ಕೋಬೋದು, ಅಷ್ಟು ಬಿಟ್ಟರೆ ದೇಶ ನೋಡೋಕ್ಕೆ ಮೋದಿ ಅಂತ ವ್ಯಕ್ತಿ ಯಾರೂ ಬರೋಕ್ಕಾಗಲ್ಲ, ಅವರೇ ಬರೋದು. ಮೋದಿ ಅವರು 2014ರಿಂದ ಇಲ್ಲಿವರೆಗೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಏನೆಲ್ಲ ಕಾರ್ಯವನ್ನು ಮಾಡ್ತಿದ್ದಾರೆ ಅದು ಮೆಚ್ಚುಗೆ ತಂದಿದೆಯಾ ಅಥವಾ ನಿಮಗೆ ಯಾವ ಥರ? ಮೇಡಮ್, ಅವ್ರು ಮಾಡೋ ಕಾರ್ಯ ಎಲ್ಲ ಮೆಚ್ಚುಗೆ ತರೋಂಥದ್ದೇ. ಕೆಲವರಿಗೆ ಅದು ಆಗಲ್ಲ, ಯಾಕೆಂದರೆ ಈಗ ಕಳ್ಳರಿಗಾಗಲ್ಲ, ಒಳ್ಳೆಯವರಿಗೆ ಆಗುತ್ತೆ. ಚುನಾವಣೆಯಲ್ಲಿ ಮೋದಿಜಿ ಅವರು ಕೊಟ್ಟಿರುವಂತಹ ಎಲ್ಲ ಭರವಸೆಗಳನ್ನು ಅವರು ಫುಲ್ಫಿಲ್ ಮಾಡಿದ್ದಾರೆ. ಮೇಡಮ್, 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು, ಅದು ಹಾಕಿಲ್ಲ ಅಂತ ಎಲ್ಲರೂ ಇದು. ಅದು ಯಾವ ಮುಖಾಂತರ ಹಾಕಬೇಕು, ಯಾವ ಮುಖಾಂತರ ತಲುಪಿಸ್ಬೇಕು ಜನಕ್ಕೆ, ಆ ಥರ ತಲುಪಿಸಿದಾರೆ ನಮ್ಮ ಭರವಸೆ. ಅದನ್ನು ಕೈಗೆ ತಂದು ನಮ್ಮ ಅಕೌಂಟಿಗೆ ಹಾಕ್ಬೇಕಂತ ಏನಿಲ್ಲ ಮೇಡಮ್, ಅದೆಲ್ಲರೂ ಜನಕ್ಕೆ ತಲುಪಿದೆ. 15 ಲಕ್ಷ ಈಗ ಯಾರೇ ಭರವಸೆ ಕೊಟ್ಟರು ಅದನ್ನು ಯಾರೂ ಈಡೇರಿಸಲ್ಲ. 15 ಲಕ್ಷನೇ ತಂದು ಅಕೌಂಟಿಗೆ ಹಾಕ್ಬೇಕಂತ ಏನಿಲ್ಲ, ಅವ್ರು ಮಾಡೋ ಥರ ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಬೆಲೆ ಏರಿಕೆ ಆಗಿದೆ ಅಂತ ಅನಿಸುತ್ತಾ? ಖಂಡಿತ ಆಗಿದೆ ಮೇಡಮ್, ಖಂಡಿತ ಆಗಿದೆ. ಈಗ ಆರ್ಥಿಕ ಪರಿಸ್ಥಿತಿಗೆ ಬೆಲೆ ಏರಿಕೆ ಆಗಲೇಬೇಕಿತ್ತು, ಆಗಿದೆ. ಈ ಕೊರೋನಾ ಬಂದಿರ್ಬೋದು, ಕೊರೋನಾದಿಂದ ಎಷ್ಟೋ ಜನಕ್ಕೆ ಏಟ್ ಬಿದ್ದಿದೆ. ಅದನ್ನು ನಿಭಾಯಿಸಬೇಕು ಅಂದರೆ ಏರಿಕೆ ಆಗಲೇಬೇಕು. ಬೆಲೆ ಏರಿಕೆ ಆಗಬೇಕು ನಿಮ್ಮ ಪ್ರಕಾರ? ಇನ್ನು ಆಗೋದೇನು ಬೇಕಿಲ್ಲ, ಯಾಕೆಂದ್ರೆ ಜನ ಎಲ್ಲ ಸಂಕಷ್ಟದಲ್ಲಿದ್ದಾರೆ. ನಮ್ಮಂಥ ಡ್ರೈವರ್ಗಳು, ಆಟೋ ಡ್ರೈವರೆಲ್ಲ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ಇನ್ನು ಡೀಸೆಲ್ಲು, ಪೆಟ್ರೋಲು, ಗ್ಯಾಸು ಈ ಥರ ದಿನನಿತ್ಯ ಯೂಸ್ ಮಾಡೋಂಥ ವಸ್ತುಗಳು ಬೆಲೆ ಹಿಂಗೆ ಇಷ್ಟ ಇದ್ರೂ ನಡೀತದೆ, ಜನಕ್ಕೆ ತೊಂದರೆ ಇಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬೇಕಾ ಅಥವಾ ರಾಹುಲ್ ಗಾಂಧಿ ಅವರು ಬರಬೇಕಾ? ಕಾಂಗ್ರೆಸ್ಸೇ ಬೇಡ ಅಂದಮೇಲೆ ನಮಗೆ ಯಾರು ಬೇಡ, ಕಾಂಗ್ರೆಸ್ ನಮಗೆ ಬೇಡ. ಅವರಿಬ್ಬರು ಬೇಡ ಅಂದಮೇಲೆ ಅವರು ಏನು ಸೆಲೆಕ್ಷನ್ ಏನು ಬೇಕಾಗಿಲ್ಲ. ಯಾರೇ ಬಂದು ನಡೀತದೆ. ನಮ್ಮ ರಾಹುಲ್ ಗಾಂಧಿ ಅವ್ರ ಕೈಲೂ ಆಗಲ್ಲ, ಖರ್ಗೆ ಕೈಲೂ ಆಗಲ್ಲ. ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಎಕ್ಸ್ಪೆಕ್ಟೇಷನ್ ಏನಿದೆ ನಿಮಗೆ? ಮೇಡಮ್, ಎಕ್ಸ್ಪೆಕ್ಟೇಷನ್ ನಮ್ಮ ದೇಶ ಉಳಿಯುತ್ತೆ ಅನ್ನೋ ಒಂದು ಭರವಸೆ ಇದೆ. ನಮ್ಮ ದೇಶ ಉಳಿಯುತ್ತೆ ಅನ್ನೋ ಒಂದು ಭರವಸೆ ಇದೆ. ಎಕ್ಸ್ಪೆಕ್ಟೇಷನ್ ಅಷ್ಟೇ ಇಟ್ಕೊಂಡಿರೋದು. ಸದ್ಯ ದೇಶ ಉಳ್ಕೊಂಡ್ರೆ ಸಾಕಾಗಿದೆ. ಅಂದರೆ ನಿಮ್ಮ ಪ್ರಕಾರ ಬೇರೆಯವರು ದೇಶ ಉಳಿಸಲ್ಲ ಅಂತನಾ? ಉಳಿತದೆ, ಜನಗಳು ಉಳಿಸ್ಕೊಂಡ್ರೆ ಉಳಿತದೆ, ಅವ್ರು ಉಳ್ಸೋಕ್ಕಾಗಲ್ಲ. ಜನಗಳ ಕೈಯಿಂದ ಇದೆ, ಪ್ರಜೆಗಳ ಕೈಯಿಂದ ಇದೆ. ಪ್ರಜೆಗಳು ಯಾವತ್ತು ಪ್ರಭುಗಳಾಗ್ತಾರೋ ಅವತ್ತು ದೇಶ ಉಳಿದೇ ಉಳಿಯುತ್ತೆ. ಪ್ರಭುಗಳಾಗಬೇಕು ಅಂದರೆ ಮೋದಿ ಇರಬೇಕು. ಈಗ ಸರ್ಕಾರ ಏನು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಕೊಡ್ತಿರುವಂತಹ ಭಾಗ್ಯಗಳ ಬಗ್ಗೆ ನೀವೇನು ಮಾತಾಡ್ತೀರಾ? ಖಜಾನೆಗೆ ಹಣ ಮುಗಿಯೋವರೆಗೂ ನೋಡ್ಬೋದು ಮೇಡಮ್, ಆಮೇಲೆ ನೋಡೋಣ. ಖಜಾನೆಗೆ ಹಣ ಇರೋವರೆಗೂ ನಡೀತದೆ, ಆಮೇಲೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದರೂ ಅನ್ಬೋದು, ಹೇಳೋಕ್ಕಾಗಲ್ಲ. 2 ವರ್ಷ ನೋಡೋಣ, ಸಿದ್ದರಾಮಯ್ಯ ಇರೋವರೆಗೂ ನೋಡೋಣ. ನಡೀತಾ ಇದೆ, ಎಲ್ಲ ಯೋಜನೆ ನಡೀತಾ ಇದೆ ಸದ್ಯಕ್ಕೆ. ಆಮೇಲೆ 2 ವರ್ಷ ಆದಮೇಲೆ ನೋಡ್ಬೇಕು. ಜನ ಕಾಯ್ತಾ ಇದ್ದಾರೆ ಏನಾಗುತ್ತೆ. ಈ ನೆಕ್ಸ್ಟು ಏನು ಬಜೆಟ್ ಮಂಡನೆ ಆಗುತ್ತೆ, ಆಮೇಲೆ ಗೊತ್ತಾಗುತ್ತೆ ಜನಕ್ಕೆ ಬಜೆಟ್ ಮಂಡನೆ ಆದಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಡೀತಾ ಇದೆ, ಇನ್ನೂ ಯಾವುದೂ ರೈಸ್ ಆಗಿಲ್ಲ, ಎಲ್ಲ ಫ್ರೀ ಅಂತ ಕೊಡ್ತಾ ಇದ್ದಾರೆ. ನೋಡೋಣ, 2 ವರ್ಷ ಆದಮೇಲೆ ನೋಡಬೇಕು. ಇನ್ನೇನು 2-3 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತಾ? ಅಮಿತ್ ಶಾ, ರಾಜನಾಥ್ ಸಿಂಗ್ ಅವರೇ ಆಗಬೇಕು. ಯಾಕೆ ಸರ್ ಅವ್ರು ಆಗಬೇಕು, ಮೋದಿ ಅವ್ರು ಯಾಕೆ ಆಗಬಾರ್ದು? ಮೋದಿಯವರು ರಿಟೈರ್ಡ್ ತಗೋತಾರೆ. ಅವ್ರಿಗೆ ವಯಸ್ಸಾಯ್ತಲ್ಲ, ರೇಟ್ ತಗೋತಾರೆ. ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಇಬ್ಬರು ಬರಬಾರ್ದು. ಇಲ್ಲಿ ದೇಶನೇ ಹಾಳು ಮಾಡ್ಬಿಟ್ರಿ. ಈಗ ನಾವು ಕುಡಿಯೋದು 100 ರೂಪಾಯಿ, 130 ರೂಪಾಯಿ ಮಾಡೋರು ಇಲ್ಲಿ ಡ್ರಿಂಕ್ಸ್ನ. ಅಕ್ಕಿ ರೈಟ್ ಜಾಸ್ತಿ, ಎಲ್ಲ ರೈಟ್ ಜಾಸ್ತಿ. ಬಸ್ಸು ಫ್ರೀಯಿಂದ ಮಾಡೋರೆ, ಆ ಬಸ್ಸಲ್ಲಿ ಫ್ರೀ ಹೋಗ್ತಾರೆ. ಆ ದೇವಸ್ಥಾನಕ್ಕೆ ಹೆಣ್ಮಕ್ಳು ನಿಮ್ಮಂಥವ್ರು ದುಡ್ಡು ಹಾಕ್ತೀರ ಗೋಲ್ಕಕ್ಕೆ, ಆ ದುಡ್ಡು ಯಾರು ಕೊಡ್ತಾರೆ? ನಿಮ್ಮದೇ ದುಡ್ಡು, ಅದು ಹೋಗೋದು ವೇಸ್ಟು. ಅದು ಫ್ರೀ ಮಾಡೋರೆ. ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು, ವ್ಯಾಪಾರದವ್ರಿಗೆಲ್ಲ ಲಾಸು.
ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಏನು 2000 ಎಲ್ಲ ಚೇಂಜ್ ಮಾಡಿದ್ದಾರೆ, ಎಲ್ಲ ಚೇಂಜ್ ಆಗಿದೆ, ಚೆನ್ನಾಗೈತೆ. ಸಿದ್ದರಾಮಯ್ಯ ಅವರು ಭಾಗ್ಯಗಳು ಅವನು ದೊಡ್ಡ ಕಳ್ಳ ಅವನು. ಯಾಕೆ ಸರ್ ಹಂಗೆ ಹೇಳ್ತಿದ್ದೀರಾ? ನಾನು ಮೈಸೂರವನೇ ಅವನು. ನಾನು ಮೈಸೂರೇ. ದುಡ್ಡು ಮಾಡ್ಕೊಂಡು ಆರಾಮಾಗಿ ಅವರು ದುಡ್ಡು ಮಾಡಿ ಅಂತೇಳಿ ಜನಗಳಿಗೆ ಮೋಸ ಮಾಡ್ತಾವ್ರು ಅವರು. ಅಷ್ಟೇ ನಾನು ಹೇಳೋದಿಷ್ಟೇ. ನಮಸ್ಕಾರ. ಇನ್ನೊಂದು 3-4 ತಿಂಗಳಲ್ಲಿ ಮತ್ತೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ನಿಮ್ಗೆ ಅನಿಸುತ್ತೆ ಸರ್? ಮೇಡಮ್, ಉತ್ತಮ ಅಂತ ಯಾರೂ ಇಲ್ಲ. ದೇಶಕ್ಕೆ ಒಳ್ಳೇದಾಗಬೇಕು, ನಮ್ಮ ಡ್ರೈವರ್ಸ್ ಗ್ರೂಪ್ ಒಳ್ಳೇದಾಗಬೇಕು. ಯಾರಾದರೂ ಏನು ಅಷ್ಟೊಂದಾಗಿ ಏನು ಬೆನಿಫಿಟ್ ಏನಿದೆ ಇದುವರೆಗೂ ಏನು ಕಾಣಿಸ್ತಾ ಇಲ್ಲ. ಅದು ಮೊನ್ನೆ ನರೇಂದ್ರ ಮೋದಿ ಅವರು ಆಗಿದ್ದಾರೆ, ನೆಕ್ಸ್ಟು ರಾಜೀವ್ ಗಾಂಧಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಏನು ನಮ್ಮ ಡ್ರೈವರ್ ಭಾಳ ಚೆನ್ನಾಗಾದ್ರೆ ಸಾಕು. ನೋಡಿ, ಡ್ಯೂಟಿ ಇಲ್ಲ, ಬೆಳಗ್ಗಿಂದ 500 ರೂಪಾಯಿ ಬಿಸ್ನೆಸ್ ಆಗಿಲ್ಲ. ಮನೆಗೆ ಏನಂತ ತಗೊಂಡೋಗ್ಬೇಕು, ಏನು ಮಾಡಬೇಕು? ನರೇಂದ್ರ ಮೋದಿ ಅವರೇ ಇದ್ದರೆ ಒಳ್ಳೆಯದು ಅನ್ನಿಸ್ತದೆ ಒಂದು ಲೆಕ್ಕದಲ್ಲಿ. ಇನ್ನೊಂದು ಲೆಕ್ಕದಲ್ಲಿ ಹೋದರೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಅನ್ನೋದು. ನಾವೇ ಗೊಂದಲದಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ, ಯಾರು ಬಂದರೂ ಇದೆ ಅಲ್ವಾ ಬಾಳು ಅಂತಂದು. ನಿಮ್ಮ ಬೆಲೆ ಏರಿಕೆಯಿಂದ ಕಷ್ಟ ಆಗ್ತಿದೆಯಾ ಸರ್? ಹೌದು, ಖಂಡಿತ ಆಗ್ತಾಯಿದೆ ಮೇಡಮ್. ಬೆಲೆಗೆ ಏರಿಕೆಯಿಂದ ಯಾವ ಥರ ಕಷ್ಟ ಆಗ್ತಾ ಇದೆ? ಡೀಸೆಲ್ 89 ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. 89-90 ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. 1 ಲೀಟ್ರ್ ಡೀಸೆಲ್ಗೆ 90 ರೂಪಾಯಿ ಕೊಟ್ಟು ಡೀಸೆಲ್ ಹಾಕ್ಸಿದ್ರು 500 ರೂಪಾಯಿ ಬಿಸ್ನೆಸ್ ಆಗ್ತಾಯಿಲ್ಲ. ಮಕ್ಕಳನ್ನ ಸಾಕ್ಸೋಣ, ಹೆಂಡತಿ ಮಕ್ಕಳನ್ನ ಸಾಕೋಣ, ಮನೆ ಮೇಂಟೆನೆನ್ಸ್ ಏನು ಮಾಡೋಣ? ತಂದೆ ತಾಯಿ ಹಾಸ್ಪಿಟ್ಲಾಗಿರ್ತಾರೆ, ಅವ್ರಿಗೂ ವಯಸ್ಸಾದವರು ಶುಗರ್ ಪೇಷಂಟ್ಗಳು, ಅವ್ರಿಗೆ ಮೆಡಿಷನ್ ತಂದು ಕೊಡೋಣ. ನಾವು ಶುಗರ್ ಪೇಷಂಟೇ, ನಾವು ಮೆಡಿಷನ್ ತಗೊಳ್ಳೋಣ. ಆದಷ್ಟು ಬೆಲೆ ಕಡಿಮೆ ಆದರೆ, ಇವಾಗ ನೋಡಿ ಬೇಳೆಕಾಳು ರೇಟೆಲ್ಲ ಜಾಸ್ತಿ, ಅಕ್ಕಿ ರೇಟು ದಿನಕ್ಕೆ 1 ರೂಪಾಯಿ ಕೆಜಿ ಮೇಲೆ ಜಾಸ್ತಿ ಆಗ್ತಾಯಿದೆ. ಏನು ಮಾಡಬೇಕು? 80 ರೂಪಾಯಿ ಕೊಟ್ಟರು ಒಳ್ಳೆ ಅಕ್ಕಿ ಸಿಗ್ತಾಯಿಲ್ಲ. 50 ರೂಪಾಯಿ 60 ರೂಪಾಯಿ ತಗೊಂಡೋದ್ರೆ ಮಕ್ಕಳು ಊಟ ಮಾಡೋಕ್ಕಾಗಲ್ಲ. ಈ ಥರ ಸಿಚುವೇಶನ್ ಸಿಗಾಕೊಂಬಿಟ್ಟು. ಪ್ರಧಾನಿ ಯಾರು ಬೇಕಾದ್ರೂ ಆಗ್ಬೋದಾ ನಿಮ್ಮ ಪ್ರಕಾರ? ಯಾರಾದರೂ ಆಗಲಿ ಮೇಡಮ್, ಸಾಮಾನ್ಯ ಜನರು ಕ್ಲೀನಾಗಿ ಊಟ ಮಾಡೋ ಥರ ಆಡಳಿತ ಕೊಟ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ಮನುಷ್ಯನಿಗೆ ಬೇಕಾದ್ರೆ ಒಂದೊಳ್ಳೆ ಹಾಸ್ಪಿಟ್ಲು, ಒಂದೊಳ್ಳೆ ಓಡಾಡೋದಕ್ಕೆ ರಸ್ತೆ, ಮಕ್ಕಳು ಎಜುಕೇಷನ್ನು, ಇಷ್ಟು ಬಿಟ್ಟರೆ ಇನ್ನೇನು ಕೇಳಲ್ಲ ಮೇಡಮ್. ಪ್ರಧಾನ ಮಂತ್ರಿ ಯಾರೇ ಆದರೂ ಕೂಡ ಏನು ಎಕ್ಸ್ಪೆಕ್ಟೇಷನ್ ಇದೆ ಅವರಿಂದ ನಿಮಗೆ? ಬೆಲೆ ರೇಟೆಲ್ಲ ಕಡಿಮೆ ಮಾಡಬೇಕು. ಒಬ್ಬ ನಾರ್ಮಲ್ ಮನುಷ್ಯ, ಒಬ್ಬ ಬಡ ಕಾರ್ಮಿಕ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಯಾರೇ ಆಗಲಿ ಅವ್ರ ಮೇಲೆ ತೆರಿಗೆಗಳು ಜಾಸ್ತಿ ಮಾಡೋದು, ಟ್ಯಾಕ್ಸ್ಗಳು ಜಾಸ್ತಿ ಮಾಡೋದು ಎಲ್ಲ ಮಾಡ್ತೀರಾ. ಬಟ್ ನಮಗೇನು ಕೊಡಬೇಕು ಕೊಡ್ತಾಯಿಲ್ಲ. ಈ ರೋಡು ಸಹ ಸರಿ ಇಲ್ಲ, ರೋಡ್ ಸರಿ ಇಲ್ಲ. ನಮ್ಮ ಹತ್ರ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ, ರೋಡ್ ಸರಿ ಬರೋಲ್ಲ. ನಮ್ಮ ಹತ್ರ ಟ್ಯಾಕ್ಸ್ ತಗೊತಾರೆ, ದಿನಸಿ ಬೆಲೆಗಳ್ನ ಕಡಿಮೆ ಮಾಡಲ್ಲ. ಎಲ್ಲ ಜಾಸ್ತಿ ಆಗ್ತಾಯಿದ್ದೇವೆ ವಿನಃ ನಮ್ಮ ಹತ್ರ ಸುಲಿಗೆ ಆಗ್ತಾಯಿದ್ದೇವೆ ವಿನಃ ನಮಗೇನು ಕಾರ್ಮಿಕರಿಗೆ, ಡ್ರೈವರ್ಸ್ಗಳಿಗೆ ಎಲ್ಲ ಹೀನಾಯವಾಗಿ ಪ್ರಾಬ್ಲಮ್ ಆಗ್ತಾಯಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಹಲವಾರು ಭಾಗ್ಯಗಳನ್ನು ಮತ್ತು ಉಚಿತ ಬಸ್ ಸೇವೆಗಳನ್ನೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಯಾವ ರೀತಿ ಅದು ಅನುಕೂಲ ಆಗ್ತಾ ಇದೆ ಅಥವಾ ಅನಾನುಕೂಲ ಆಗ್ತಾ ಇದೆಯಾ? ಅನುಕೂಲನೇ ಆಗ್ತಾಯಿದೆ ಮೇಡಮ್. ಅವ್ರು ಕೊಡ್ತಾ ಇರೋದೆಲ್ಲ ಅನುಕೂಲನೇ ಆಗ್ತಾಯಿದೆ. ಯಾವ ಥರ ಸರ್? ಯಾವ ಥರ? ತಿಂಗಳಿಗೆ 2000 ರೂಪಾಯಿ ಗೃಹಲಕ್ಷ್ಮಿ ಅಂತ ಕೊಡ್ತಾ ಇದ್ದಾರೆ. ಅನ್ನಭಾಗ್ಯ ಸ್ಕೀಮಲ್ಲಿ 5 ಜನ ಇತ್ತು ಅಂತಂದರೆ 850ರಿಂದ 860 ರೂಪಾಯಿ ಬರ್ತಾಯಿದೆ. ಮತ್ತು ಲೈಟ್ ಬಿಲ್ಲು ಫ್ರೀ ಇದೆ. ಅದರಿಂದ ಸ್ವಲ್ಪ ಜನ ನಮ್ಮಂಥ ಡ್ರೈವರ್ಗಳು ಆರಾಮಾಗಿ ಸ್ವಲ್ಪ ಉಸಿರು ಬಿಟ್ಕೊತಾ ಇದ್ದೀವಿ. ಇದು ತುಂಬ ಅನುಕೂಲ ಆಗಿದೆ. ಹಾಗಾದರೆ ನಿಮಗೆ ಪ್ರಧಾನಮಂತ್ರಿ ಯಾರಾದರೂ ಪರವಾಗಿಲ್ಲ? ನಮ್ಮ ಸಿದ್ದರಾಮಯ್ಯವ್ರಾದ್ರೇ ಒಳ್ಳೆಯದು. ಪ್ರಧಾನಮಂತ್ರಿ? ಹೌದು, ಅವರೇ ಆಗಬೇಕು. ಸಿದ್ದರಾಮಯ್ಯ ಆದ್ರೇ ಚೆನ್ನಾಗಿದೆ. ಯಾಕೆಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಇಷ್ಟೊಂದು ಅನುಕೂಲಗಳು ಮಾಡಿಕೊಡ್ತಾರೆ ಅಂದರೆ ಪ್ರಧಾನಿ ಆದಮೇಲೆ ಇನ್ನೂ ಚೆನ್ನಾಗಿರ್ತಾರೆ. ಇಡೀ ದೇಶದ ಜನನೇ ಚೆನ್ನಾಗಿರ್ತದಲ್ಲ. ಇನ್ನೇನು 4 ತಿಂಗಳ ಅಥವಾ 5 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ರಾಹುಲ್ ಮ್ಯಾಮ್. ರಾಹುಲ್ ಗಾಂಧಿ ಅವರು. ಯಾಕೆ ಸರ್ ರಾಹುಲ್ ಗಾಂಧಿ ಅವರು? ಹೊಸ್ದಾಗಿ ಅವ್ರು ಕೊಡೋಣ, ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಡೋಣ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಆಗಬಾರ್ದು? ಅದು ನಮ್ಗದು ಇಷ್ಟ ಇಲ್ಲ. ರಾಹುಲ್ ಗಾಂಧಿ ಆಗ್ಬೋದು. ಮೋದಿ ಅವ್ರು ಯಾಕೆ ಆಗಬಾರ್ದು ಸರ್? ಮೋದಿ ಏನು ಮೇಡಮ್, ಈ ಸಾಹುಕಾರಗಳು ಚೆನ್ನಾಗಿದ್ದಾರೆ, ಬಡವರು ಚೆನ್ನಾಗಿಲ್ಲ. ಅವರಿಂದ ಸಾಹುಕಾರ ಚೆನ್ನಾಗಿದ್ದಾರೆ, ಅದಾನಿ ಅಂಬಾನಿ ಅವರು ಚೆನ್ನಾಗಿದ್ದಾರೆ. ನಮ್ಮಂಥ ಬಡವರು ಚೆನ್ನಾಗಿಲ್ಲ ಅವರಿಂದ. ರಾಹುಲ್ ಬಂದರೆ ಒಂದು ಚಾನ್ಸ್ ನೋಡೋಣ ಅಂತ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಅವರಿಂದ?
ಅಂದರೆ ಹೊಸ್ದಾಗಿ ಮಾಡ್ತಾರೆ ಮೇಡಮ್. ಇವರು ಮೋದಿ ಆಗಲಿ ಬೇರೆಯವರಾಗಲಿ ಏನು ಸೇರಿಗೆ ಏನು ಮಾಡ್ತಾ ಇಲ್ಲ. ಅದು ಅವರಿಂದ ಬರೀ ಇರೋರು ಸಾವುಕಾರ ಚೆನ್ನಾಗಿದ್ದಾರೆ, ನಂತರ ಬಡವರು ಏನು ಚೆನ್ನಾಗಿಲ್ಲ ಅವರಿಂದ. ಬಡವರಿಗೆ ಒಳ್ಳೇದು ಮಾಡ್ಬೋದು ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಅವರು ಬಂದರೆ ಬಡವರಿಗೆ ಒಳ್ಳೇದಾಗುತ್ತೆ ಅಂತ ನಿಮ್ಮ ಅಭಿಪ್ರಾಯ. ಹೌದು. ಬೆಲೆ ಏರಿಕೆ ಬಗ್ಗೆ ಏನು ಮಾತಾಡ್ತೀರಾ? ಅದೇ ಬೆಲೆ ಏರಿಕೆ ಅಂದರೆ 1-2 ಕೊಟ್ಟು ಒಂದೊಂದು ತೊಗೊತಾರೆ ಅಷ್ಟೇ. 10 ರೂಪಾಯಿ ಕೊಟ್ಟು 10 ರೂಪಾಯಿ ಕೊಟ್ಬಿಟ್ಟು ಬೆಲೆಗಳು ಜಾಸ್ತಿ ತೊಗೊತಾರೆ ಅಷ್ಟೇ. ಹಾಲಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ ಇದು ಬೇರೆ ಥರ. ಕಾಂಗ್ರೆಸ್ ಸರ್ಕಾರದಿಂದ ಯಾರು ಯೂತ್ಸ್ ಅಧಿಕಾರಕ್ಕೆ ಬರಬೇಕು ಅಂತ ನಿಮ್ಗೆ ಅನ್ನಿಸಲ್ವಾ? ಆ ಥರ ಏನಿಲ್ಲ.